ಕಿತ್ತ ಮನುಷ್ಯರ ದೇವರೇ, ಅಪ್ಪಿ ತಪ್ಪಿ ಕೈ ಕಾಲು ಜೀವಂತವಾಗಿ ಕೆಮ್ಮುಟ್ರೆ ನಿಮ್ಮೆತ್ತೊಳಗೆ ತೆಪ್ಪಾಯ್ತು ಅನ್ಬಿಡ್ರ. ನೆಗೆಟಿವ್ ಏನು ಅಂದರೆ ಕೆಲವೊಂದು ನಿಮ್ಗೆಲ್ಲರಿಗೂ ಪೊಗರು 2.0 ಅಂತ ಅನಿಸಬಹುದು. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಟ್ವಿಸ್ಟ್ ನೀವು ಯಾರು ಇಮ್ಯಾಜಿನ್ ಸಹ ಮಾಡೋಕ್ಕಾಗಿರೋದಿಲ್ಲ. ಅವ್ರ ಎಂಟ್ರಿಗಂತೂ ವಿಸಿಲ್ಗಳ ಸೌಂಡು ಹೀರೋಗಿನ ಜಾಸ್ತಿನೇ ಬರುತ್ತೆ. ಬಿಕಾಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ANR ಟಾಕ್ಸ್. ಸೊ KD ದ ಡೆವಿಲ್ ಮೂವಿ ನೋಡ್ಕೊಂಬಂದೆ. ಮೂವಿಯ ಆನೆಸ್ಟ್ ರಿವ್ಯೂಗೋಸ್ಕರ ಮೂವಿ ಹೇಗಿದೆ, ಪಾಸಿಟಿವ್ ಏನು ನೆಗೆಟಿವ್ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪೂರ್ತಿ ವಿಡಿಯೋ ನೋಡಿ. KD ದ ಡೆವಿಲ್. ಸೊ ಮೊದಲನೇದಾಗಿ ಎಲ್ಲ ಎಂಟ್ರಿಗಳು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಹೀರೋಗಿನ್ನ ಹೀರೋಯಿನ್ ಆ್ಯಕ್ಟಿಂಗ್ ಒಂದು ಲೆವೆಲ್ ಜಾಸ್ತಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಕೆಲವರಿಗೆ ಓವರ್ ಆ್ಯಕ್ಟಿಂಗ್ ಅಂತ ಅನ್ಸಿದ್ರು ಎಂಟರ್ಟೈನ್ಮೆಂಟ್ಗಾಗಿ ಆ ಆ್ಯಕ್ಟಿಂಗ್ ಆ ಮೂವಿಗೆ ನೀಡೆಡ್ ಆಗಿದೆ. ಹೀರೋ ಅವರ ಡೆಲಿವರಿ ಡೈಲಾಗ್ನೆಲ್ಲ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಪೊಗರು 2.0 ಅಂತ ಅನಿಸಬಹುದು. ಬಿಕಾಸ್ ಅದೇ ಥರದ ಆ್ಯಕ್ಟಿಂಗು, ಅದೇ ಥರದ ಡೈಲಾಗ್ ಡೆಲಿವರಿ ಈ ಮೂವಿಲೂ ಸಹ ಕಂಟಿನ್ಯೂ ಆಗಿದೆ. ಮೂರನೇದಾಗಿ ಸಿಕ್ಕಾಪಟ್ಟೆ ಆ್ಯಕ್ಟರ್ಸ್ ಇದ್ದಾರೆ. ರಮೇಶ್ ಅರವಿಂದ್ ಅವರಾಗ್ಬೋದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಾಗ್ಬೋದು, ರವಿಶಂಕರ್ ಅವರಾಗ್ಬೋದು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ, ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಅವರಿದ್ದಾರೆ. ಆ್ಯಂಡ್ ಅವರ ಎಂಟ್ರಿಗಂತೂ ವಿಸಿಲ್ಗಳ ಸೌಂಡು ಹೀರೋಗಿನ ಜಾಸ್ತಿನೇ ಬರುತ್ತೆ. ಬಿಕಾಸ್ ಭೈರವನ ಆಗಮನ ಆ ರೇಂಜಲ್ಲಿದೆ. ಒನ್ ಆಫ್ ದ ಮೈನ್ ಪಿಲ್ಲರ್ ಆಫ್ ದ ಮೂವೀಸ್ ಅರ್ಜುನ್ ಜನ್ಯಾ ಅವರು. ಬಿಕಾಸ್ ಮೂವಿ ನಿಂತಿರೋದೇ BGM ಮ್ಯೂಸಿಕ್ಕಿಂದ. ಯಾಕಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಮೂವಿಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ. ಒಬ್ಬೊಬ್ಬರು ಆ್ಯಕ್ಟರ್ಸ್ಗೂ ಒಂದೊಂದು ಬ್ಯಾಕ್ಗ್ರೌಂಡ್ ಸ್ಕೋರು, ಒಬ್ಬೊಬ್ಬ ಎಂಟ್ರಿಗೂ ಒಂದೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ಆ್ಯಂಡ್ ಸಾಂಗ್ಸ್ಗಳು ಸಹ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಡ್ಯಾನ್ಸು ಸಹ ಟಾಪ್ ನಾಚಲ್ಲಿದೆ. ಇನ್ಫ್ಯಾಕ್ಟ್ ಆ್ಯಕ್ಟಿಂಗ್ ಸ್ಟೋರಿ ಮೂವಿಗಿನ್ನ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸಾಂಗ್ಸು, ಮ್ಯೂಸಿಕ್ಕು, ಡ್ಯಾನ್ಸ್. ಆ್ಯಂಡ್ ಇಂಟರ್ವಲ್ಗೆ ಕಿಚ್ಚನ ಆಗಮನ ಆಗುತ್ತೆ ಆ್ಯಂಡ್ ಫೇಸ್ ರಿವೀಲ್ ಆಗೋದಿಲ್ಲ. ಫಸ್ಟ್ ಹಾಫ್ ಆವ್ರೇಜ್ ಆಗಿದೆ, 2.5/5 ಅಂತ ಕೊಡಬಹುದು. ಸೆಕೆಂಡ್ ಹಾಫಲ್ಲಿ ಸ್ಟೋರಿ ಆಗ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಬರುವಂಥ ಆ್ಯಕ್ಟಿಂಗ್ ಸಖತ್ತಾಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಅದರಲ್ಲಿ ಬರುವಂಥ ಫೈಟಿಂಗ್, ಡೈಲಾಗ್ ಡೆಲಿವರಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಎಸ್ಪೆಷಲಿ ಕಾಳಿದಾಸ ಮತ್ತು ಧರ್ಮ ಅವ್ರ ಮಧ್ಯೆ ಮಾತುಕತೆ ಆಗೋದಂತೂ ಸಖತ್ತಾಗಿ ಬಂದಿದೆ. ಆ್ಯಂಡ್ ಇದೆಲ್ಲದಕ್ಕಿಂತ ಸಖತ್ತಾಗಿ ಶೂಟಿಂಗ್ ಮಾಡಿರೋದಾಗಲಿ, ಸಿನಿಮಾಟೋಗ್ರಫಿ ಪ್ರಕಾರ ಹೋಗೋದಾದರೆ ಸ್ಟಿಲ್ ಸಖತ್ತಾಗಿರೋದು, ಒಂದು ಸ್ಲೋ ಮೋಷನ್ ಸಖತ್ತಾಗಿ ಬಂದಿರೋದು ಶಿಲ್ಪಾ ಶೆಟ್ಟಿ ಅವ್ರದ್ದು. ಅವರ ಆ್ಯಕ್ಟಿಂಗ್ ಅಂತೂ, ಅವರ ಸ್ವ್ಯಾಗು, ಕ್ರೇಜಿ ಡೈಲಾಗ್ ಡೆಲಿವರಿ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಟ್ವಿಸ್ಟ್ ನೀವು ಯಾರು ಇಮ್ಯಾಜಿನ್ ಸಹ ಮಾಡೋಕ್ಕಾಗಿರೋದಿಲ್ಲ. ಆ್ಯಂಡ್ ನಾನು ಅದನ್ನು ಯಾವುದೂ ರಿವೀಲ್ ಮಾಡೋದಿಲ್ಲ. ಬಿಕಾಸ್ ಮೂವಿನ ಒಂದು ಸಲ ಹೋಗಿ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಕಿಚ್ಚ ಸುದೀಪ್ ಅವರ ವಿಡಿಯೋನೂ ಸಹ ನಾನು ಇಲ್ಲಿ ಹಾಕಿರೋದಿಲ್ಲ. ಬಿಕಾಸ್ ಅವರ ಎಂಟ್ರಿ ಮೂವಿಗೆ ಒಂದು ಮೇಯ್ನ್ ಪಿಲ್ಲರ್. ಸೊ ಹಾಗಾಗಿ ನಾನು ಅವರ ಎಂಟ್ರಿ ವಿಡಿಯೋನ ಇಲ್ಲಿ ಹಾಕಿರೋದಿಲ್ಲ. ಸೊ ನೀವು ಅವ್ರನ್ನ ಎಂಟ್ರಿನ ಮೂವಿಲಿ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಬೇಜಾರಾಗುವಂತಹ ಮತ್ತೊಂದು ವಿಚಾರ ಏನು ಅಂದರೆ, ಈ ಮೂವಿ ಸಹ ಪಾರ್ಟ್ 2 ಬರ್ತಾ ಇದೆ. ಆ ಒಂದು ಟ್ವಿಸ್ಟ್ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇನ್ನೂ 2-3 ವರ್ಷ ಕಾಯಬೇಕಾ? ಸೊ ಅದು ಬಿಗ್ ಕ್ವಶನ್. ಎಷ್ಟು ಬೇಗ ಮಾಡ್ತಾರೆ ಅನ್ನೋದ್ರ ಮೇಲೆ ಅದೆಲ್ಲ ಡಿಪೆಂಡ್ ಆಗಿದೆ. ಬೇಸ್ಡ್ ಆನ್ ಕ್ಲೈಮ್ಯಾಕ್ಸ್ ಈ ಮೂವಿಗೆ 3.5/5 ಸ್ಟಾರ್ ಕೊಡಬಹುದು. ಸೊ ಈ ಮೂವಿಲಿ ಬರುವಂಥ ಪಾಸಿಟಿವ್ ಏನು ಅಂದರೆ, ಒಂದು ಸಿನಿಮಾಟೋಗ್ರಫಿ, ಒಂದು ಮ್ಯೂಸಿಕ್, ಒಂದು ಸಾಂಗ್ಸ್, ಒಂದು ಡ್ಯಾನ್ಸ್, ಕೆಲವೊಬ್ಬರ ಆ್ಯಕ್ಟಿಂಗ್ಸ್. ನೆಗೆಟಿವ್ ಏನು ಅಂದರೆ, ಕೆಲವೊಂದು ಸೀನ್ಗಳಲ್ಲಿ ಮಿಸ್ಸಿಂಗ್ ಇದೆ, ಕಂಟಿನ್ಯೂಯೇಷನ್ ಪರ್ಫೆಕ್ಟಾಗಿ ಬಂದಿಲ್ಲ. ಫಾರ್ ಎಕ್ಸಾಂಪಲ್, ಸೆಟ್ ಆಗಲ್ಲ ಅನ್ನೋ ಒಂದು ಸಾಂಗಲ್ಲಿ ಕ್ಯಾಪ್ ಬೀಳುತ್ತೆ, ಸ್ಪೆಕ್ಸ್ ಬೀಳುತ್ತೆ, ಅದನ್ನೆಲ್ಲ ಹಾಗೆ ಹಾಕಿದ್ದಾರೆ. ಸೊ ಆ ಒಂದು ಎಡಿಟಿಂಗ್ ಮಿಸ್ಸಿಂಗ್ ಆಗಿದೆ. ಆ್ಯಂಡ್ ಡೈಲಾಗ್ ಡೆಲಿವರಿ ಕೆಲವೊಂದು ಸಲ ನಮಗೆ ಪೊಗರುನೇ ನೆನಪು ಮಾಡುತ್ತೆ. ಓವರ್ ಆಲ್ ಒಂದು ಒಳ್ಳೆ ಮೂವಿನ ಕೊಡೋದಕ್ಕೆ ಡೈರೆಕ್ಟರ್ ಟ್ರೈ ಮಾಡಿದ್ದಾರೆ. ಫುಲ್ ಮೂವಿ ಹೇಗಿದೆ ಅಂತ ನೀವು ನೋಡಿ ಹೇಳಿ, ಕಮೆಂಟ್ ಮಾಡಿ. ಕನ್ನಡದ ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ತುಂಬ ದಿನ ಆದಮೇಲೆ ಥಿಯೇಟರ್ಗಳ ಮುಂದೆ ಜನ ಇರೋದನ್ನು ನಾನು ಇವತ್ತು ನೋಡಿದೆ. ಎಂಜಾಯ್ ಮಾಡ್ತಾಯಿದ್ರು, ಸ್ಟಾರ್ ಮೂವಿನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ನೀವು ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡಿ. ಒಟ್ಟಿನಲ್ಲಿ ಫುಲ್ ಮೂವಿ ಸೆಲೆಬ್ರೇಷನ್ ಅಂತೂ ಅದ್ದೂರಿಯಾಗಿತ್ತು. ರೆಟ್ರೋ ಧ್ರುವ ಸರ್ಜನ ನೋಡೋದಕ್ಕೆ ಜನ ಇಷ್ಟಪಡ್ತಾಯಿದ್ರು. ಅವರು ಸಕ್ಸಸ್ ಆಗಿದ್ದಾರಾ ಇಲ್ವಾ ಅನ್ನೋದನ್ನು ಜನ ಡಿಸೈಡ್ ಮಾಡ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲೂ ಮತ್ತೆ ಸಿಗ್ತೀನಿ, ಮತ್ತೆ ಆನೆಸ್ಟ್ ರಿವ್ಯೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.